ನೋಡು ಗೆಳೆಯ, ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಜೀವನದಲ್ಲಿ ನೀನು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದನ್ನು ಸಾಧಿಸ್ಬೇಕು, ಇದನ್ನು ಸಾಧಿಸ್ಬೇಕು, ಏನೇನೋ ಅನ್ಕೊಂಡಿರ್ತೀಯ. ಆದರೆ ಅದನ್ನೇ ನೀನು ಮಾಡೋದಿಲ್ಲ. ಯಾಕಂದರೆ ನಿನ್ನ ಜೀವನದಲ್ಲಿ ಬರೀ ನೀನು ಟೈಮ್ ಪಾಸ್ ಮಾಡ್ತಿದ್ಯಾ. ಆ ರೀಲ್ಸನ್ನು ಸ್ಕ್ರೋಲ್ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಇದರಲ್ಲೇ ಟೈಮ್ ಪಾಸ್ ಮಾಡ್ತಿದ್ಯೋ ಹೊರತು ನಿನ್ನ ಗುರಿ ಕಡೆ ನಿನ್ನ ಗಮನ ಹರಿಸ್ತಿಲ್ಲ. ಒಂದು ಬಾರಿ ನಿನ್ನ ಗುರಿ ಕಡೆ ಗಮನ ಹರಿಸಿ ನೋಡು ಗೆಳೆಯ, ನಿನ್ನನ್ನು ತಡೆಯೋರು ಯಾರೂ ಇರಲ್ಲ, ತುಳಿಯೋರು ಯಾರೂ ಇರಲ್ಲ, ನಿನ್ನ ಮುಂದೆ ನಿಲ್ಲೋರು ಯಾರೂ ಇರಲ್ಲ. ನೀನು ಗೆದ್ದೇ ಗೆಲ್ತೀಯ, ಇದಂತೂ ನಿಜ. ಇನ್ನೊಂದು ಮಾತು ಹೇಳ್ತೀನಿ ಕೇಳೋ ಗೆಳೆಯ, ನಿನ್ನ ಜೀವನದಲ್ಲಿ ಬರೋರು ಸ್ವಲ್ಪ ಜನ, ಹೋಗೋರು ಸ್ವಲ್ಪ ಜನ, ಇರೋರು ಸ್ವಲ್ಪ ಜನ. ಎಲ್ಲರ ಜೊತೆ ಖುಷಿಯಾಗಿ ಒಳ್ಳೆ ರೀತಿಯಿಂದ ಗೌರವಾನ್ವಿತವಾಗಿ ಸಮಯನ ಕಳಿ. ಒಳ್ಳೆಯನಾಗಿರು, ಕೆಟ್ಟವನಾಗಕ್ಕೆ ಹೋಗಬೇಡ. ಕೆಟ್ಟದಕ್ಕೆ ಬೆಲೆ ಇರಲ್ಲ, ಗೌರವ ಇರಲ್ಲ. ಆದರೆ ಒಳ್ಳೆಯದಕ್ಕೆ ಗೌರವ ಇರುತ್ತೆ. ಒಳ್ಳೆಯದ್ರಲ್ಲಿ ನೋವು ಅಂದರೂ ಸಹಜ. ಒಳ್ಳೆಯದ್ರಲ್ಲಿ ಆ ನೋವನ್ನು ತಡ್ಕೊಂಡು ಯಾವಾಗ ನೀನು ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಾ ಬೆಳಿತೀಯೋ, ಎಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ, ಎಲ್ಲರೂ ನಿನ್ನನ್ನು ಗೌರವಿಸ್ತಾರೆ, ಎಲ್ಲರೂ ನಿನ್ನ ಜೊತೆನೇ ಇರ್ತಾರೆ. ಯಾರು ಏನು ಬಿಟ್ಟು ಹೋಗೋದಿಲ್ಲ. ಇದೊಂದು ಮಾತು ನೆನ್ಪಿಟ್ಕೋ ಗೆಳೆಯ. ಇನ್ನೊಂದು ಮಾತು ಹೇಳ್ತೀನಿ ಕೇಳು ಗೆಳೆಯ, ನಿನ್ನ ಜೀವನದಲ್ಲಿ ನೀನು ಬೆಳಿಬೇಕು. ಯಾವ ರೀತಿ ಬೆಳಿಬೇಕು ಅಂದರೆ, ಇಡೀ ಪ್ರಪಂಚ ನಿನ್ನ ತಿರುಗಿ ನೋಡಬೇಕು. ಹೆಂಗೆ ಇದ್ನಲ್ಲಪ್ಪ, ಹೆಂಗೆ ಬೆಳೆದು ಬಿಟ್ನಲ್ಲಪ್ಪ, ಹೆಂಗೆ ಬೆಳೆದ ಇವನು ಗೊತ್ತೇ ಆಗಿಲ್ಲ ಅಂತ ಹೇಳಬೇಕು. ನೀನು ಇಲ್ಲ ಅಂದರೆ ಈ ಪ್ರಪಂಚ ನಿನ್ನ ಹೆಸರನ್ನ ಕೂಗಿ ಕೂಗಿ ಹೇಳಬೇಕು. ಆ ರೀತಿ ಬೆಳೆ ಗೆಳೆಯ. ನಿನ್ನ ಜೀವನಕ್ಕೆ ಆಲ್ ದ ಬೆಸ್ಟ್.